ನಿಮ್ಮನೇಲಾದರೂ ಫಂಕ್ಷನ್ ಮಾಡಿ ಜಾಮೂನೆಲ್ಲ ಮುಗ್ದೋಗಿ ಕ್ಷೀರ ಮಾತ್ರ ಮಿಕ್ಕಿದೆಯಾ? ಸೊ ಆಗಿದ್ರೆ ಈ ರೀತಿಯಾದಂಥ ಒಂದು ಡೆಸರ್ಟ್ ಮಾಡಿ, ಬ್ರೆಡ್ ಜೆಲ್ಲಿ ಡೆಸರ್ಟ್. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ವೆಲ್ಕಮ್ ಬ್ಯಾಕ್ ಟು AH ಕ್ರಿಯೇಟಿವ್ ವರ್ಲ್ಡ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ರೆಡ್ ಜೆಲ್ಲಿ ಡೆಸರ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಾ, ಇದು ನಮ್ಮ ಮನೇಲಿ ಮಿಕ್ಕಿರೋಂಥ ಶೀರ ಅಂದರೆ ಜಾಮೂನ್ ಮಾಡಿ ಮಿಕ್ಕಿರುತ್ತಲ್ಲ ಆ ಸ್ವೀಟು. ಸೊ ಅದಕ್ಕೆ ಸ್ವಲ್ಪ ಬೇರೆ ರೀತಿಯಾದಂಥ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬ್ರೆಡ್ಡಲ್ಲಿ. ಸೊ ಈಗ ನೋಡಿ, ಸ್ವಲ್ಪ ನಾನು ಹಾಲು ಎತ್ಕೊಂಡಿದ್ದೀನಿ, ಒಂದು 3 ಲೋಟ ಆಗೋಷ್ಟು ಹಾಲು, ಮತ್ತು ಅದೇ ರೀತಿಯಾಗಿ ಬ್ರೆಡ್ ತೊಗೊಂಡಿದ್ದೀನಿ. ನಾನು ಬ್ರೆಡ್ಡನ್ನ ಈ ರೀತಿಯಾಗಿ ಸೈಡ್ದೆಲ್ಲ ಕಟ್ ಮಾಡಿ ಇದನ್ನು ಪೀಸಸ್ ಆಗಿ ಮಾಡ್ಕೊಳ್ಳೋಣ. ಈ ಸ್ವೀಟ್ನ ಒಂದು 5-10 ನಿಮಿಷದಲ್ಲೇ ಮಾಡಿಬಿಡ್ಬಹುದು. ಬೇಗ ಮಕ್ಕಳು ಕೇಳಿದ ತಕ್ಷಣ ಒಂದು 5 ನಿಮಿಷದಲ್ಲೇ ಅವ್ರಿಗೆ ಆರಾಮಾಗಿ ಮಾಡಿಕೊಡ್ಬಹುದು ನಾವು. ಈಗ ಬೇಸಿಗೆ ರಜೆ ಆಗಿರೋದ್ರಿಂದ ಮಕ್ಕಳಿಗೆ ಏನಾದರೂ ಡಿಫ್ರೆಂಟಾಗಿ ಬೇಕು ಅಂತ ಕೇಳ್ತಾ ಇರ್ತಾರೆ. ಆಗ ನಾವು ಈ ರೀತಿಯಾದಂತಹ ಡೆಸರ್ಟ್ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಖುಷಿಯಾಗೂ ತಿಂತಾರೆ. ಇದನ್ನು ಆರಾಮಾಗಿ ಫ್ರೀಝರಲ್ಲಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಚಿಲ್ಲಾಗಿ ತಿನ್ನಬಹುದು. ಈ ಬಿಸಿಲಲ್ಲಿ ಈ ರೀತಿಯಾಗಿ ಮಕ್ಕಳಿಗೂ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಬಾಕ್ಸಸ್ ಆಗಿ ನಾನು ಒಂದು ಬ್ರೆಡ್ಡಲ್ಲಿ 4 ಪೀಸಸ್ ಆಗಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಾಕ್ಸ್ ಶೇಪ್ ಬರುತ್ತೆ, ನಿಮ್ಗೆ ಯಾವ ಶೇಪ್ ಬೇಕಾದರೂ ಮಾಡಿಟ್ಕೊಬಹುದು. ಈಗ ಹಾಲು ಕಾಯ್ದಿದೆ, ಇದಕ್ಕೆ ಬಾದಾಮಿ ಪೌಡರ್ನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಬಾದಾಮಿ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ 1 ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನು. ಇದಕ್ಕೇನು ನಾನು ಸಕ್ಕರೆ ಆ್ಯಡ್ ಮಾಡ್ತಾಯಿಲ್ಲ. ಹಾಗೆ ಇದು ಬ್ರೆಡ್ನ ಕಟ್ ಮಾಡಿಟ್ಕೊಂಡಿದ್ದೀನ ಅದು. ಹಾಗೆ ಇಲ್ಲಿ ಜೆಲ್ಲಿ ಪೌಡರ್ ನೋಡ್ತಾ ಇದ್ದೀರಾ, ಜೆಲ್ಲಿ ಪೌಡರ್ ತೊಗೊಂಬಂದು ಇಟ್ಕೊಂಡಿದ್ವಿ. ಜೆಲ್ಲಿ ಹಾಕಿದ್ರೆ ಮಕ್ಕಳು ತುಂಬ ಇಂಟ್ರೆಸ್ಟು ಮತ್ತು ಖುಷಿಯಿಂದ ತಿಂತಾರೆ, ಜೆಲ್ಲಿ ಆಗಿದೆ ಅಂತ. ಸೊ ಅದೇ ರೀತಿಯಾಗಿ ಹೆಲ್ದಿಯಾಗಿ ಮಿಲ್ಕಲ್ಲೇ ಜೆಲ್ಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಡ್ತಾ ಇದ್ವಿ. ಸೊ ನೋಡ್ತಾ ಇದ್ದೀರಾ, ಇದು ಜೆಲ್ಲಿ ಕ್ರಿಸ್ಟಲ್ಸು ಮತ್ತು ಹಾಗೆ ಒಂದು ಸ್ವಲ್ಪ ಶುಗರ್ ಪೌಡ್ರ್ ಥರ ಕೊಟ್ಟಿರ್ತಾರೆ, ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ. ಇದನ್ನು ಈಗ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಹಾಲು ಕಾಯ್ದಿತ್ತಲ್ವ ಆ ಹಾಲಿಗೆ ಹಾಕ್ತಾಯಿದ್ದೀನಿ. ಈ ಹಾಲ್ಗೆ ಹಾಕಿ ಸ್ವಲ್ಪ ಹೊತ್ತು ಕರಗಿದ್ರೆ ಸಾಕು, ಅದು ಗಟ್ಟಿ ಆಗಿಬಿಡುತ್ತೆ. ಸೊ ಇದನ್ನು ಸ್ಟವ್ ಆಫ್ ಮಾಡಿ ನಾವು ಸ್ವಲ್ಪ ಹೊತ್ತು ತಟ್ಟೆಗೆ ಹಾಕಿ ಇಟ್ಕೊಂಡ್ಬಿಡ್ಬೇಕು. ಸೊ ನಮಗದು ಗೊತ್ತಾಗಲಿಲ್ಲ, ಆ್ಯಕ್ಚುಲಿ ತಟ್ಟೆಗೆ ಹಾಕಿರಲಿಲ್ಲ, ಈ ಬೌಲಲ್ಲೇ ಬಿಟ್ಬಿಟ್ಟಿದ್ವಿ ನಾವು. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಆಗಿಬಿಟ್ಟಿತ್ತು. ಈಗ ನಾವೇನು ಬ್ರೆಡ್ ಪೀಸಸ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಈಗ ಎಣ್ಣೆಲಿ ಕರ್ಕೊಳ್ಳೋಣ. ನೀವು ಎಣ್ಣೆಲಿ ಬೇಕಾದ್ರೆ ಎಣ್ಣೆ ಮತ್ತು ತುಪ್ಪದಲ್ಲಿ ಬೇಕಾದ್ರೂ ಕರ್ಕೊಬಹುದು, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬ್ರೌನಿಷ್ ಕಲರ್ ಬಂದರೆ ಸಾಕು, ಆಗಿದೆ ಅಂತ ಅರ್ಥ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಬ್ರೌನ್ ಕಲರ್ ಬಂದಿದೆ. ಈಗ ಇದು ಆಗಿದೆ ಇದು. ಅದನ್ನು ಸ್ವಲ್ಪ ಎತ್ತಿಟ್ಕೊಳ್ಳೋಣ ಈಗ. ಇಲ್ಲಾಂದರೆ ಹಾಗೆ ಬಿಟ್ಟರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಬ್ಲ್ಯಾಕ್ ಆಗಿ ನಮಗೆ ಬೇಕಾಗಿಲ್ಲ, ಬ್ರೌನ್ ಆಗಿದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀವಿ. ಸೊ ಈಗ ಇದಕ್ಕೆ ನಾವೇನು ಮಾಡಿಟ್ಕೊಂಡಿದ್ರಲ್ಲ ಜೆಲ್ಲಿ, ಅದನ್ನು ಫ್ರೀಝರ್ಗೆ ಇಟ್ಟಿದ್ವಿ ಸ್ವಲ್ಪ ಹೊತ್ತು. ಫ್ರೀಝರಿಂದ ತೆಗೆದಾದ್ಮೇಲೆ ನೋಡಿ ಪ್ಲೇಟ್ಗೆ ಹಾಕಿ ಈ ರೀತಿಯಾಗಿದೆ. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ, ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಮಕ್ಳಿಗೆ ಹಾಗೆ ಬೇಕಾದ್ರೆ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಬಿಟ್ಟು ಕೊಡಬಹುದು. ನಾವು ಇದಕ್ಕೆ ಸಕ್ಕರೆ ಆ ಥರದ್ದು ಏನು ಯೂಸೇ ಮಾಡಿಲ್ಲ. ಸೊ ಏನಕ್ಕಂದರೆ ಕ್ಷೀರದಲ್ಲಿರುತ್ತಲ್ವ, ಜಾಮೂನ್ ಕ್ಷೀರದಲ್ಲಿ ಇರುತ್ತಲ್ವ, ಅದಕ್ಕೋಸ್ಕರ ಇದಕ್ಕೆ ಸಕ್ಕರೆ ಏನೂ ಹಾಕಿಲ್ಲ, ಬರೀ ಬಾದಾಮ್ ಪೌಡ್ರು ಮತ್ತು ಇದೆಲ್ಲ ಹಾಕಿದ್ದೀವಿ ಅಷ್ಟೇ. ಸೊ ನೋಡಿ, ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಬಹುದು. ನೀಟಾಗಿ ಜೆಲ್ಲಿ ಥರನೇ ಬರುತ್ತೆ. ಸೊ ಇದನ್ನು ಒಂದೊಂದೇ ಪೀಸ್ ತೊಗೊಳೋದು, ಈ ರೀತಿಯಾಗಿ ಒಂದೊಂದೇ ಪೀಸ್ ತೊಗೊಬಹುದು. ನೋಡಿ ಈಗ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈ ರೀತಿಯಾಗಿರುತ್ತೆ, ಕೈಗೆಲ್ಲ ಒಂಚೂರು ಅಂಟಲ್ಲ. ಅದೇ ರೀತಿಯಾಗಿ ಶೀರ ಇತ್ತಲ್ವ, ಆ ಶೀರಾಗೆ ನಾವು ಏನೇನು ಮಾಡಿಟ್ಕೊಂಡಿದ್ರಲ್ಲ ಬ್ರೆಡ್ಡು, ಆ ಬ್ರೆಡ್ ಫುಲ್ಲು ಸ್ಲೈಸಸ್ಸು ಇದಕ್ಕೆ ಹಾಕ್ತಾಯಿದ್ದೀವಿ. ಸೊ ಅದು ಸ್ವಲ್ಪ ಹೊತ್ತು ಒಂದು 5-10 ಮಿನಿಟ್ಸ್ ಬಿಟ್ಟರೆ ಎಲ್ಲ ಅದು ಸ್ವೀಟೆಲ್ಲ ಎಳ್ಕೊಳುತ್ತೆ. ಎಳ್ಕೊಂಡಾಗ ಅದು ಬ್ರೆಡ್ಡೆಲ್ಲ ಸ್ವೀಟ್ ಆಗಿರುತ್ತೆ. ಸೊ ನಾವು ಶೀರಾಗೂ ಸ್ವೀಟ್ ಹಾಕಿ ಮತ್ತು ನಾವು ಜೆಲ್ಲಿಗೂ ಸ್ವೀಟ್ ಹಾಕಿದ್ರೆ ತುಂಬ ಹೆಗ್ಟೊಡೆಗೆ ಸ್ಟಾರ್ಟ್ ಆಗಿಬಿಡುತ್ತೆ, ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಜೆಲ್ಲಿಗೆ ಸ್ವೀಟ್ ಹಾಕಿಲ್ಲ ಇಲ್ಲಿ. ಒಂದು 5-10 ನಿಮಿಷ ಬಿಟ್ಟರೆ ಸಾಕು, ಅದು ಸ್ವೀಟೆಲ್ಲ ಬ್ರೆಡ್ಗೆ ನೀಟಾಗಿ ಎಳ್ಕೊಳುತ್ತೆ. ಆಗ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ನೋಡಿ, ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ತುಂಬ ಹೊತ್ತು ಬಿಟ್ಟರೆ ಅಲ್ಲೇ ಮೆತ್ತಗಾಗ್ಬಿಡುತ್ತೆ ಇದು.
ಈಗ ನೋಡಿ ನಾವೇನೇನು ಹಾಕಿದ್ರೋ ಶೀರದಲ್ಲಿ ಬ್ರೆಡ್ನ ಎಲ್ಲ ಈ ರೀತಿಯಾಗಿ ಹಾಕಿಟ್ಕೊಳ್ಳೋಣ. ಅದೇ ರೀತಿಯಾಗಿ ನಾವು ಜಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಈ ಬ್ರೆಡ್ ಒಂದೊಂದೇ ಸ್ಲೈಸಸ್ ಪೀಸ್ನ ಇಟ್ಬಿಟ್ಟು ಅದ್ರ ಮೇಲೆ ನಾವು ಜಲ್ಲಿ ಇಡ್ತಾ ಹೋಗೋಣ. ನೋಡಿ ಈ ರೀತಿಯಾಗಿ ಜಲ್ಲಿ ಇಡ್ತಾ ಹೋದರೆ ಡೆಸರ್ಟ್ ರೆಡಿ ಆಯಿತು. ಬ್ರೆಡ್ ಜಲ್ಲಿ ಡೆಸರ್ಟ್ ರೆಡಿಯಾಗಿದೆ. ಸೊ ಇದು ತುಂಬ ಈಸಿಯಾಗಿ ಮಕ್ಕಳಿಗೆ ಆರಾಮಾಗಿ ಮನೆಯಲ್ಲೇ ಮಾಡಿ ಕೊಡಬಹುದು. ನಾವು ಅಕಸ್ಮಾತ್ ಸ್ವೀಟ್ ಯಾವುದಾದ್ರೂ ಶೀರನೇ ಅಲ್ಲ ಯಾವುದಾದ್ರೂ ಸ್ವೀಟ್ ಮಿಕ್ಕಿದ್ರೆ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ಆರಾಮಾಗಿ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿದ್ರಲ್ಲ ಈ ವಿಡಿಯೋ, ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಅಥವಾ ಏನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಫೈನಲ್ ಆಗಿ ಟಚ್ ಈ ರೀತಿಯಾಗಿ ಕಾಣ್ತಾ ಇದೆ. ನಮ್ಮ ಮನೆಯವರೆಲ್ಲ ತಿಂದು ಖುಷಿಯಾದರು. ಸೊ ನೀವೆಲ್ಲ ಯಾವ ರೀತಿ ಇದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.